ಕೆಲವ್ರನ್ನ ಸಾಕ್ತೆ ನಾನೇ 15-20 ವರ್ಷ ಅವಕ್ಕೆ ಮೇವು ಹಾಕಿ ಸಾಕಿ ಇವತ್ತು ನನ್ನ ಮೇಲೆ ಕುಸ್ತಿ ಮಾಡ್ತೇವೆ. ಎಲ್ಲೋಯ್ತು ನನ್ನ ಕೈ ಸಿಗ್ತಲೇ ಕಾಯ್ತಾ ಇದ್ದೀನಿ. ಏನು ಇವತ್ತೇ ಮುಗಿಯುತ್ತೆ ಏನಾದ್ರು ಎದುರಿಸ್ತಾರೆ ರೇವಣ್ಣನ ಯಾವುದೋ ಒಂದು ಕೇಸ್ ಹಾಕ್ಕೊಂಡು ಅಂದರೆ ನಾನೇ ಎದುರಿಸ್ಕೊಂಡು ನೋಡೋಲ್ಲ. ಗೊತ್ತಾಯ್ತೇನ್ರಿ? ನನಗೇನು ನಾವು ಬದುಕಿರೋವರಿಗೆ ಈ ಜಿಲ್ಲೆ ದೇವೇಗೌಡರು ರಾಜಕೀಯ ಶಕ್ತಿ ಕೊಟ್ಟಿದ್ದೀರಿ, ನನಗೆ ಕೊಟ್ಟಿದ್ದೀರಿ, ರಾಜ್ಯದಲ್ಲಿ ಕುಮಾರಸ್ವಾಮಿ ಕೊಟ್ಟಿದ್ದೀರಿ, ನಮ್ಮ ಕುಟುಂಬಕ್ಕೆ ಕೊಟ್ಟಿದ್ದೀರಿ. ಅದು ನಾವು ಜೀವನದಲ್ಲಿ ಮರೆಯಲ್ಲ. ನನ್ನ ಕೈಲಾದಷ್ಟು ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅನ್ನೋದೇ ನನ್ನ ಗುರಿ ಇದೆ. ಇವತ್ತು ಫ್ಲೈಓವರ್ಗಳು 28 ಕೋಟಿ ಕೊಡಬೇಕು. ಕುಮಾರಣ್ಣ ಮೊನ್ನೆ ದಿವಸ ಸೋಮಣ್ಣವ್ರಿಗೆ ಕರೆದು 28 ಕೋಟಿ ಕೊಡೋಕೆ 5 ವರ್ಷದಿಂದ ಹಂಗೆ ಅವರೇ ಸರ್ಕಾರ. ಇವತ್ತು ನಾನು 10 ವರ್ಷ ಹಂಗೆ ಬಿದ್ದಿತ್ತು ಫ್ಲೈಓವರ್ ಹಿಡಿದು ಕುಮಾರಸ್ವಾಮಿ ಹಿಡಿದಾಗ ಬಂದು ಕರ್ಕೊಂಬಂದೀಗ ಫ್ಲೈಓವರ್ ಮೇಲೆ ಒಂದು ಲೈನ್ ಐತೆ, ಇನ್ನೊಂದು ಲೈನ್ ಆಗಬೇಕು. ನಾವು ಹೇಳೋದು ಏನು ಶಕ್ತಿ? ಅದು ದೇವೇಗೌಡರದೊಂದು ಶಕ್ತಿ. ದೇವೇಗೌಡರು ಇಲ್ಲ ಅಂದರೆ ಯಾರಿಗೆ ಕೇಳ್ತಾರೆ? ಇವತ್ತು ಈ ರಾಜ್ಯದಲ್ಲಿ ಈ ವಯಸ್ಸಿನಲ್ಲಿ ಮೊನ್ನೆ ಕಾಶ್ಮೀರಕ್ಕೆ ಹೋಗ್ಯವ್ರೆ. ಅವತ್ತು ಕಾಶ್ಮೀರಕ್ಕೀಗ ವೈಷ್ಣವ ವಿಜಯಕ್ಕೆ ಹೋಗ್ತಾರಲ್ಲ, ಆ ರೈಲ್ವೆ ಮಾರ್ಗ ಮಾಡಿ ದೇವೇಗೌಡರು ಮೊನ್ನೆ ಟ್ರೈನಲ್ಲಿ ಅದರಲ್ಲೇ ಹೋಗಿದ್ದಾರೆ. ಶಂಕರಾಚಾರ್ಯರು ದೇವಸ್ಥಾನಕ್ಕೆ ಸುಮಾರು 350 ಮೆಟ್ಲು ಹತ್ಬೇಕಾದ್ರೆ ಎಷ್ಟು ಬೆಟ್ಟ ಗುವೆ ಅಲ್ಲಿಗೆ ಹೋಗ್ಯಾರೆ ಮೇಲ್ಗಡೆ. ಆ ಶಕ್ತಿ ಅದು ಏನೋ ದೇವೇಗೌಡರು ನಮಗಿಲ್ಲ. ನಾವು ಇನ್ನು 3-4 ವರ್ಷ ನಾವು ಮೂಲೆ ಕೂತ್ಕೊತೀವಿ, ಹಂಗಾಯ್ತು. ದೇವೇಗೌಡರು 94 ವರ್ಷ ಅವರು. ಇವತ್ತು ಅವರು ಡ್ಯಾಮ್ ಅಲ್ಲಿ ಎಲೆಕ್ಟ್ರಿಕ್ ಉತ್ಪಾದನೆ ಮಾಡೋ ಡ್ಯಾಮ್ ಮಾಡ್ಯಾರ. ಅಲ್ಲಿ 3 ರಾಜ್ಯಕ್ಕಾಗುತ್ತೆ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರಕ್ಕೆ 3 ಕಡೆ ಕರೆಂಟ್ ಉತ್ಪಾದನೆ ಮಾಡುವಂಥ ಇದನ್ನು ಮಾಡಿಕೊಟ್ಟವ್ರು, ಪೊಲೀಸ್ ಸ್ಟೇಷನ್ ಅಂತೇಳಿ. ಯಾಕೆಂದರೆ ದೇವೇಗೌಡರು 1-2 ಅವರು ಬರೀ 10 ತಿಂಗಳಲ್ಲಿ 7 ರಾಜ್ಯಗಳಿಗೆ ನಾರ್ದರ್ನ್ ಸ್ಟೇಟ್ಗೆ ಏನೇನು ಮಾಡಿದರು, ಕಾಶ್ಮೀರಕ್ಕೆ ಏನು ಮಾಡಿದರು, ಜಮ್ಮುಗೆ ಏನು ಮಾಡಿದರು, ಇಡೀ ರಾಷ್ಟ್ರದಲ್ಲಿ ಹೈವೇಗಳಿಗೆ ಏನು ಸ್ವರೂಪ ಕೊಟ್ಟರು, ರೈತರಿಗೆ ಏನು ಸ್ವರೂಪ ಕೊಟ್ಟರು ಅನ್ನೋದನ್ನ ಟೈಮ್ ಬಂದಾಗ ಹೇಳ್ತೀನಿ. ನಾನು ರಾಜಕೀಯ ಮಾಡೋ ಟೈಮಲ್ಲಿ ವಿಧಾನಸಭೆ ಒಳಗೆ ಎಳೆ ಬಿಡಿಸ್ತೀನಿ ನಾನು. ಈಗ ಅದರಿಂದ